ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಸಾರವಾಡ ಗ್ರಾಮದಲ್ಲಿ ತ್ರಿಕಾಲಜ್ಞಾನಿ ಶ್ರೀ 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 ಚಿಕ್ಕಯ್ಯಪ್ಪನವರ ನೂತನ ದೇವಸ್ಥಾನದ ಉದ್ಘಾಟನೆ ಸಮಾರಂಭವು ಮತ್ತು ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಸಾರವಾಡ ಗ್ರಾಮ ಸೇರಿದಂತೆ ಸಾರವಾಡ, ಬಬಲೇಶ್ವರ ಮತ್ತು ಕಾಖಂಡಕಿ ಈ 3 ಗ್ರಾಮಗಳ ಸೀಮೆಯ ಮಧ್ಯದ ತ್ರಿಕಾಲಜ್ಞಾನಿ ಶ್ರೀ ಚಿಕ್ಕಯ್ಯಪ್ಪನವರ ಐಕ್ಯ ಸ್ಥಳದಲ್ಲಿ ಅವರ ಸಮಸ್ತ ಭಕ್ತವೃಂದದ ಆಶಯದಂತೆ ನೂತನವಾಗಿ ನಿರ್ಮಿಸಿದ ಶ್ರೀ 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 ಚಿಕ್ಕಯ್ಯಪ್ಪನವರ ದೇವಸ್ಥಾನದ ಉದ್ಘಾಟನೆ ಸಮಾರಂಭವು ಮಂಗಳವಾರ ದಿನಾಂಕ 5/5/2026 ರಂದು ಭಕ್ತಿಪೂರ್ವಕವಾಗಿ ಸಡಗರ ಮತ್ತು ಸಂಭ್ರಮದಿಂದ ನೆರವೇರಲಿದೆ. ಅಂದು ನಸುಕಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂಲ ಗದ್ದುಗೆಗೆ ರುದ್ರಾಭಿಷೇಕ, ನಂತರ ಮುಂಜಾನೆ 7 ಗಂಟೆಗೆ ಸಾರವಾಡ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಈಶ್ವರ ದೇವಸ್ಥಾನದಿಂದ ವಾದ್ಯವೃಂದದೊಂದಿಗೆ ಸುಮಂಗಲೆಯರಿಂದ ಕುಂಭಮೇಳವು ಶ್ರೀ ಚಿಕ್ಕಯ್ಯಪ್ಪನವರ ದೇವಸ್ಥಾನದವರೆಗೆ ಸಾಗಿಬರಲಿದೆ. ಬೆಳಿಗ್ಗೆ 9 ಗಂಟೆಗೆ ಹೋಮ ಹವನಾದಿಗಳು ನೆರವೇರಿದ ನಂತರ ನಾಗಠಾಣದ ಪಟ್ಟಾಧ್ಯಕ್ಷರಿಂದ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ವೇದಿಕೆ ಕಾರ್ಯಕ್ರಮವು ಜರುಗಲಿದೆ. ನಾಗಠಾಣದ ಪರಮಪೂಜ್ಯರಾದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗುವ ಈ ಭವ್ಯ ಕಾರ್ಯಕ್ರಮವನ್ನು ಮಧ್ಯಮ ಕೈಗಾರಿಕೆ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ. ವಿಜಯಪುರ ಮತ್ತು ಹುಬ್ಬಳ್ಳಿ ಷಣ್ಮುಖಾರೂಢ ಮಠದ ಪರಮಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢರು, ಮಮತಾಪುರದ ಶ್ರೀ ಮುರುಗೇಂದ್ರ ಶ್ರೀಗಳು, ಬಬಲೇಶ್ವರದ ಶ್ರೀ ಮಹಾದೇವ ಶಿವಾಚಾರ್ಯರು, ಯಂಕಂಚಿ, ಕತಕನಹಳ್ಳಿ, ಕಾಖಂಡಕಿಯ ಪೂಜ್ಯರು ಸೇರಿದಂತೆ ಇನ್ನೂ ಹಲವಾರು ಶ್ರೀಗಳು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಎಲ್ಲರನ್ನೂ ಆಶೀರ್ವದಿಸಲಿದ್ದಾರೆ ಹಾಗೂ ನಾಗಠಾಣ ಪಟ್ಟಾಧ್ಯಕ್ಷರಿಂದ ವಿವಿಧ ದಾನಿಗಳನ್ನು ಸನ್ಮಾನಿಸಲಿದ್ದಾರೆ. ನಮ್ಮ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿದ ಈ ಕಾರ್ಯಕ್ರಮಕ್ಕೆ ಅನ್ನದಾಸೋಹದ ಸೇವೆಗೈದ ಕ್ಲಾಸ್ 1 ಗುತ್ತಿಗೆದಾರರಾದ ಶರಣಶ್ರೀ ಸದಾಶಿವ ಚಿಕರಡ್ಡಿ ಮತ್ತು ಈ ದೇವಸ್ಥಾನದ ಹಿರಿಯರಾದ ಮಾದೇವ ಸೋಮಕ್ಕನವರು ಹಾಗೂ ಶ್ರೀ ರುದ್ರಗೌಡ ಬಿರಾದಾರ ಈ ಕಾರ್ಯಕ್ರಮದ ಮಾಹಿತಿಯ ಕುರಿತು ಪ್ರಕಟಣೆ ನೀಡಿದ್ದಾರೆ. ವರದಿ ಸುರೇಶ ಜಾಮಗೌಡ, ಉಪಸಂಪಾದಕರು, ಕರುನಾಡ ರತ್ನ. ಇದು ಸಾರವಾಡ ಮತ್ತು ಕಾಖಂಡಕಿ ಮತ್ತು ಬಬಲೇಶ್ವರ 3 ಸೀಮೆಯೊಳಗೆ ಐಕ್ಯ ಆಗ್ಯಾರ ಅಂತೇಳಿ ಇನ್ನೊಂದು ಪ್ರತೀತಿ. ಆ ಪ್ರತೀತಿ ಪ್ರಕಾರ ನಾವು ಇದನ್ನು ಇಲ್ಲಿ ಗುಡಿ ಕಟ್ಟಿದ್ದೆವು. ನಾವು ಇದರ ಮೂಲ ಇದ್ರ ಚಿಕ್ಕಪ್ಪ ಇರೋದು ಸಾರವಾಡ. ಹಿಂಗೆ ಅವರು ಇಲ್ಲೇ ಆಗ್ಯಾರ ಅಂತ ಯಾರಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ 3 ಜಾಗದಾಗ ಆಗ್ಯಾರ ಅಂತೇಳಿ ಇದೊಂದು ಎಲ್ಲರಿಗೂ ನಂಬಿಕೆ. ಇದನ್ನು ಮೊದಲಿಂದ ಇಲ್ಲೊಂದು ಪಾದಗಟ್ಟಿ ಮಾಡಿ ಎಲ್ಲರೂ ಇಲ್ಲಿ ಪೂಜೆ ಮಾಡೋದು, ಇಲ್ಲೇ ಬಂದು ಹೋಗೋದು ಎಲ್ಲರೂ ಮಾಡ್ತಿದ್ದೆವು. ಇದು ಶ್ರಾವಣದಾಗ 5 ವಾರ ಮಾಡಿ ಇದರದ್ದೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ತಿದ್ದ ದರಸರ. ಈಗ ನಾವು 3 ವರ್ಷದಿಂದ ಇದನ್ನು ಗುಡಿ ಕಟ್ಟಡ ಚಾಲೂ ಮಾಡಿ ಈಗ ಇದನ್ನು ಮುಗಿಸಿ ಇದನ್ನು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾವು ಇದನ್ನು ನಾಗಠಾಣ ಅಪ್ಪರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಕತ್ನಳ್ಳಿಯ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ, ಆಮೇಲೆ ಇವರು ಯಂಕಂಚಿ ಅಪ್ಪಗಳ ಸಾನ್ನಿಧ್ಯದಲ್ಲಿ ಮತ್ತು ಮಮದಾಪುರ ಶ್ರೀಗಳ ಸಾನ್ನಿಧ್ಯದಲ್ಲಿ ಮತ್ತು ಬಬಲೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ಮತ್ತು ಕಾಖಂಡಕಿಯ ಗುರುಗಳ ಸಾನ್ನಿಧ್ಯದಲ್ಲಿ ಇದನ್ನು ನಾವು ಒಂದು ವಿಜೃಂಭಣೆಯಿಂದ ಮತ್ತು ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂಬಿ ಪಾಟೀಲ್ ಸಾಹೇಬರ ಒಂದು ಉದ್ಘಾಟನಾ ಕಾರ್ಯಕ್ರಮ ಅವರ ಹಸ್ತದಿಂದ ಇಟ್ಕೊಂಡಿದ್ದೀವಿ ಎಲ್ಲನೂ. ಇದರ ಕಾರ್ಯಕ್ರಮ ನಾಳೆ 5ನೇ ತಾರೀಕು ಇದರದ ಕಾರ್ಯಕ್ರಮ ಮುಂಜಾನೆ ಸಾರವಾಡದಿಂದ 6:30ಯಿಂದ 7 ಗಂಟೆ ಒಳಗೆ ಸುಮಂಗಲಿರಿಂದ 1100 ಕುಂಭಗಳನ್ನು ಅಲ್ಲಿಂದ ಇಲ್ಲಿಗೆ ತಗೊಂಡು ಇಲ್ಲಿ ತನಕ ಬಂದು ಇಲ್ಲಿ ಕುಂಭ ಎಲ್ಲ ಮುಗಿಸಿ ಮೂರ್ತಿ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಅದರಂತೆ 9:15 ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಇಟ್ಟುಕೊಂಡಿರ್ತೀವಿ. ಇದಕ್ಕೆ ಎಲ್ಲ ಗುರುಗಳು
ಸಾನ್ನಿಧ್ಯ ವಹಿಸುತ್ತಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ನೀರಾವರಿ ಭಗೀರಥರಾದಂಥ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ ಅಂಥೇಳಿ ನಮಗೆಲ್ಲರಿಗೂ ಸಾರವಾಡ ಗ್ರಾಮದ ಎಲ್ಲರಿಗೂ ಸಂತೋಷ ಆಗ್ಯದ. ಇದಕ್ಕೆ ಕಾಕಂಡ್ಕಿ ಗ್ರಾಮಸ್ಥರು ಮತ್ತು ಬಬಲೇಶ್ವರ ಗ್ರಾಮಸ್ಥರು, ಸಾರವಾಡ ಗ್ರಾಮಸ್ಥರು, ಇಡೀ ಊರು ಸಾರವಾಡ ಇಲ್ಲೇ ಇರುತ್ತದೆ. ನಾಳೆ ಹೆಚ್ಚು ಕಡಿಮೆ 5ನೇ ತಾರೀಕು ದಿವಸ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಇದೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ವಿಜೃಂಭಣೆಯಿಂದ ರಾಚಯ್ಯ ಸ್ವಾಮಿಗಳು ಮತ್ತು ಗುರುಪಾದಾಯ ಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಇಲ್ಲಿ ಆಯೋಜಿಸಿದ್ದೇವೆ. ಜಾತ್ರೆ ನಿಮಿತ್ತವಾಗಿ ಯಾವ ಕಾರ್ಯಕ್ರಮಗಳ ಆಯೋಜನೆ ಮಾಡಿ? ಜಾತ್ರೆ ನಿಮಿತ್ತವಾಗಿ ನಾವು ಈಗ ಇಲ್ಲಿ ಮೇನ್ ನಮ್ಮ ಕಾರ್ಯಕ್ರಮ ಆ ಊರಿಂದ ಕಳಸ ತೊಗೊಂಡು ಬಂದು ಕುಂಭ, ಅಲ್ಲಿಂದ ಕುಂಭಗಳನ್ನು ತೊಗೊಂಡ್ಬಂದು ಮತ್ತು ಗೊಂಬಿ ಮತ್ತು ಎಲ್ಲ ಡೋಳ ಕುಣಿತಗಳು ಎಲ್ಲ ಮೆರವಣಿಗೆ ಅಂದಾಗ ಇಲ್ಲಿ ತನಕ ನಾವು ಅಲ್ಲಿಂದ ಊರಿಂದನೂ ಪಾದಯಾತ್ರೆ ಮಾಡ್ಕೊತ ಬಂದು ಇಲ್ಲಿ ಪಾದಗಟ್ಟಿಗೆ ಇಲ್ಲೆಲ್ಲ ನೀರನ್ನು ಎಲ್ಲ ಇಲ್ಲಿ ಪಾದಗಟ್ಟಿಗೆ ಹಾಕಿ ಸುಮಂಗಲಿಯರಿಂದ ಆರತಿ ಮಾಡಿ ನಾವು ಈ ಕಾರ್ಯಕ್ರಮ ಮುಂದುವರಿಸ್ತೀವಿ. ಕರೋನ್ ಬಂದಿಂದ ಮಂದಿ ಸುತ್ತಮುತ್ತಿನ ಮಂದಿ ಎಲ್ಲಿದಿಂದ ಒಂದೊಂದು ದಿವಸದಿಂದ ದಾರಿ ಬರ್ಲಾಕತ್ತೀವಿ. ಚಿಕ್ಕಪ್ಪನ ಹುಡ್ಕೊತ ಇಲ್ಲೇ ಸುತ್ತಮುತ್ತಿನ ಹೊಲದವ್ರು ಎಲ್ಲರೂ ಎಲ್ಲಿದಾನ್ರಿ ಅಂತ ಕೇಳಕ್ಕೆ ಹತ್ತಿದ್ರೆ ಎಲ್ಲರೂ ತೋರಿಸ್ಲಿಕ್ಕೆ ಬರ್ಲಕ್ಕೆ ಹತ್ತಿದ್ರು. ಮಂದಿ ಬಂದು ತೋರಿಸಿದ ಮೇಲೆ ಇದು ಹೆಂಗ್ರಿ ಅಂದರು. ಅದು ಹಿಂಗೆ ಆಗಿ ಹೋಗಿದ್ರಿ, ಯಾರು ಏನು ಮಾಡೋದು ಅದಕ್ಕೆ ಅವ್ರು ನೆನೆಸ್ಕೊತ ಬರ್ಲಕ್ಕೆ ಹತ್ತಾರ. ಅವ್ರ ಮಾತುಗಳು ಹೆಂಗಂದ್ರೆ ಒಡಲಿನೋಳು ಸಿಡಲು ಬಡದಂಥ ಮಾತನ್ನು ಮಾತಾಡಿದಂಥ ಚಿಕ್ಕಪ್ಪನವರ ಇತಿಹಾಸ ಓದಿದವರು ಎಲ್ಲರೂ ಸದ್ಭಕ್ತರು. ಈಗ ಎಲ್ಲರ ಮನಸ್ಸಿನೊಳಗೆ ಬಂದದ ಅಂತ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಇಂಥ ಗುಡಿ ಮಾಡ್ಯಾರ, ದಾರಿ ಮಾಡ್ಯಾರ. ಎಲ್ಲ ಊರು ಭಕ್ತರು ಬಂದಾರ, ಎಲ್ಲರೂ ನೋಡ್ತಾರ. ಎಲ್ಲರಿಗೆ ಆನಂದವಾಗಲಿ ಅಂತೇಳಿ ಈ ಸಾರೋಡ ದೇಶ ಸದಾಶಿವ ಚಿಕ್ಕಪ್ಪ ಇವರೆಲ್ಲರೂ ಆರೋಗ್ಯ ಸಿರಿ ಸಂಪತ್ತನ್ನು ಕೊಡಲೆಂದು ಎಲ್ಲರಲ್ಲಿ ಬೇಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಜ್ಞಾನಿಗಳಾದಂಥ ಚಿಕ್ಕಪ್ಪ ಮುತ್ತನ ಜಾತ್ರೆ ಮತ್ತು ಗುಡಿ ಉದ್ಘಾಟನೆ 5ನೇ ತಾರೀಕಿನಂದು ಮುಂಜಾನೆ 6 ಗಂಟೆಗೆ ಪ್ರಾರಂಭವಾಗಿ 2:30-3 ಗಂಟೆಗೆ ಮುಕ್ತಾಯವಾಗುತ್ತದೆ. ಮೊದಲನೇ ಕಾರ್ಯಕ್ರಮ ಈ ಕುಂಭಮೇಳದೊಂದಿಗೆ ಮತ್ತು ಕಳಸದೊಂದಿಗೆ ಇಲ್ಲಿ ದೇವಸ್ಥಾನಕ್ಕೆ ಆಗಮಿಸುತ್ತದೆ. ಅದರಂತೆ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಆಗಮಿಸುತ್ತಿದ್ದಾರೆ. ಸಾರವಾಡ ಗ್ರಾಮಸ್ಥರು, ದದಾಮಟ್ಟಿ ಗ್ರಾಮಸ್ಥರು, ಕನಮುತ್ರ ಗ್ರಾಮಸ್ಥರು, ಸಂಗಾಪುರ ಗ್ರಾಮಸ್ಥರು, ಬಬಲೇಶ್ವರ ಗ್ರಾಮಸ್ಥರು, ಕಾಕಂಡ್ಕಿ ಗ್ರಾಮಸ್ಥರು, ಈ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಈ ಸಾರವಾಡ ಸದ್ಭಕ್ತಾದಿಗಳ ಮುಖಾಂತರ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.